ಕರ್ನಾಟಕ ರಾಜ್ಯ ಇಡೀ ದೇಶಕ್ಕೆ ಒಂದು ಮಾದರಿಯಾದಂತ ಒಂದು ನಡೆಯನ್ನ ನಡೆಸಿದೆ. ಕರ್ನಾಟಕ ರಾಜ್ಯ ತನ್ನ ಬರ ಪರಿಹಾರ ನಿಧಿಯನ್ನ ಕೇಳಿಕೊಂಡು ಕೇಂದ್ರ ಸರ್ಕಾರಕ್ಕೆ 6 ತಿಂಗಳಿಂದ ಸತತವಾಗಿ ಮುಖ್ಯಮಂತ್ರಿಗಳು ಒಂದು ಬಾರಿ ಹೋದ್ರು, ನಮ್ಮ ಕಂದಾಯ ಮಂತ್ರಿಗಳು ಹೋದ್ರು, ನಮ್ಮ ಎಲ್ಲ ಮಂತ್ರಿಗಳು ಸರಿಯಾಗಿ ರಿಕ್ವೆಸ್ಟ್ ಮಾಡಿ ಅಪ್ಲಿಕೇಶನ್ ಗಳನ್ನು ಕೊಟ್ಟರು ಕೂಡ ಕೇಂದ್ರ ಸರ್ಕಾರ ಬಿಡಿಗಾಸನ್ನು ಕೊಡದ ಹಾಗೆ ಆ ಅಪ್ಲಿಕೇಶನ್ ಸರಿ ಇಲ್ಲ, ಮತ್ತೊಂದು ಸರಿ ಇಲ್ಲ ಅನ್ನೋ ಸಬೂಬನ್ಗಳನ್ನು ಹೇಳ್ತಾ ಕಾಲ ತಳ್ಕೊಂಡು ಅತ್ಯಂತ ಮಹಾನ್ ದೊಡ್ಡ ಮೋಸವನ್ನ ಮಾಡ್ತಿದ್ದಂತ ಈ ಕೇಂದ್ರ ಸರ್ಕಾರಕ್ಕೆ ಇಂದಿನ ಸುಪ್ರೀಂ ಕೋರ್ಟ್ ನಿರ್ಣಯ ಖಂಡಿತವಾಗ್ಲೂ ಒಂದು ದೊಡ್ಡ ಪಾಠವನ್ನ ಮೋದಿ ಸರ್ಕಾರಕ್ಕೆ ಕಲಿಸಿದೆ ಅಂತ ನಾನಾದ್ರೂ ಅಂದ್ಕೊಳ್ತೇನೆ. ಒಟ್ಟು 18,172 ಕೋಟಿಗಳಷ್ಟು ಬರ ಪರಿಹಾರ ನಿಧಿಯನ್ನ ನೀಡಬೇಕಾಗಿತ್ತು. ಆದ್ರೆ ಇವತ್ತಿನವರೆಗೆ ಬಿಡಿಗಾಸನ್ನು ಕೊಡೋದಕ್ಕೆ ತಯಾರಿಲ್ಲದಂತ ಮೋದಿ, ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ರವರು ಬರೀ ಸುಳ್ಳುಗಳನ್ನು ಹೇಳ್ಕೊಂಡು ಜನರಿಗೆ ಕರ್ನಾಟಕಕ್ಕೆ ಬಂದಾಗ ಬರೀ ಸುಳ್ಳುಗಳನ್ನ ಹೇಳಿದ್ರು. ದೆಹಲಿಯಲ್ಲಿ ಕೂಡ ಇದೇ ಸುಳ್ಳುಗಳನ್ನ ಹೇಳಿದ್ರು. ಅಪ್ಲಿಕೇಶನ್ ಸರಿ ಇರ್ಲಿಲ್ಲ, ನಮ್ಗೆ ರಿಕ್ವೆಸ್ಟ್ ಮಾಡಿರ್ಲಿಲ್ಲ ಅವರು ಅನ್ನೋ ವಿಚಾರಗಳನ್ನ ಹೇಳ್ತಾ ಇದ್ರು. ನಾವೇನಾದ್ರೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸರಿಯಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ಅರ್ಜಿಗಳನ್ನು ಕೊಟ್ಟು ಏನಾದ್ರೂ ನಾವು ಫೈಟ್ ಮಾಡದೇ ಇದ್ದಿದ್ರೆ ಕೇಂದ್ರ ಸರ್ಕಾರ ಖಂಡಿತವಾಗ್ಲೂ 1 ರೂಪಾಯಿ ಕೂಡ ನಮಗೆ ಕೊಡದೇ ಇರುವಂತ ಒಂದು ಕೆಲಸ ಮಾಡ್ಬಿಡ್ತಿದ್ರು. ನಮಗೆ ತಪ್ಪುಗಳನ್ನ ಹೊರಿಸ್ಬಿಟ್ಟು ರಾಜ್ಯ ಸರ್ಕಾರ ಸರಿಯಾಗಿ ನಮ್ಮ ಹತ್ರ ಬಂದಿರಲಿಲ್ಲ ಅನ್ನೋ ವಿಚಾರಗಳನ್ನ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟಿಗೆ ನಾವು ಸಂಪೂರ್ಣವಾದ ಮನವರಿಕೆ ಮಾಡಿಕೊಟ್ಟ ನಂತರ ಸುಪ್ರೀಂ ಕೋರ್ಟ್ ಈ ಜನರಿಗೆ ಇದು ತಕ್ಷಣಕ್ಕೆ ಪರಿಹಾರ ನೀಡಬೇಕಾದಂತ, ಕರ್ನಾಟಕಕ್ಕೆ ತಕ್ಷಣಕ್ಕೆ ಪರಿಹಾರ ನೀಡಬೇಕಾದಂತ ಕೆಲಸ ಅನ್ನೋದನ್ನ ಮೋದಿ ಸರ್ಕಾರ ಕೇಳಿದೆ. ಈ ತಿಂಗಳೊಳಗಾಗಿ ನಮ್ಗೆ ಬರ ಪರಿಹಾರ ನಿಧಿ ಸಿಗೋದಿದೆ. ಇಲ್ಲಿ ಕರ್ನಾಟಕದಲ್ಲಿ 27 ಜನರನ್ನ ನಾವು ಕಳಿಸಿದ್ವಿ. 27 ಜನರು 10 ವರ್ಷಗಳಿಂದ ಮಾಡಿದ್ದು ಏನೂ ಇಲ್ಲ. ಬರೀ ಅಲ್ಲಿ ಲೋಕಸಭೆಯಲ್ಲಿ ಕುತ್ಕೊಂಡು 1 ನಿಮಿಷ ಕೂಡ ಮಾತಾಡದೆ, ಮೋದಿಯನ್ನ ಭೇಟಿ ಮಾಡದೆ, ಮೋದಿ ಅವರಿಗೆ ರಿಕ್ವೆಸ್ಟ್ ಮಾಡದೆ, ಮೋದಿ ಅವರ ಜೊತೆ ಅವರ ಗುಲಾಮರ ರೀತಿಯ ವರ್ತಿಸ್ಕೊಂಡು, ಮೋದಿ ಅವರಿಗೆ ಹೊಗಳ್ಕೊಂಡು ಈ ನಡೆಗಳನ್ನ ನಡೆಸ್ಕೊಂಡು ಕರ್ನಾಟಕದ ಜನತೆಗೆ ಮಹಾನ್ ಮೋಸವನ್ನು ಮಾಡಿಬಿಟ್ರು. ಇಂಥ ಜನಗಳು ಮತ್ತೊಂದ್ಸಲ ಚುನಾವಣೆಗೆ ಗೆಲ್ಲಬೇಕಾ? ಕರ್ನಾಟಕ ಸರ್ಕಾರ ಇಂಥ ಅಯೋಗ್ಯರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿ ಮುಂದೆ ಎಂಪಿಗಳನ್ನಾಗಿ ಮಾಡ್ಬೇಕಾ ಅನ್ನೋದು ನಮ್ದಾದ್ರೂ ವಿಚಾರ ಇದೆ. ಖಂಡಿತವಾಗ್ಲೂ ಈ ಅಯೋಗ್ಯ ಬಿಜೆಪಿ ಎಂಪಿಗಳನ್ನ ಮತ್ತೊಮ್ಮೆ ನೀವು ಗೆಲ್ಲಿಸಿದ್ದೇ ಆದ್ರೆ ಖಂಡಿತವಾಗ್ಲೂ ಈ ಅಯೋಗ್ಯ ಜನರು 1 ರೂಪಾಯಿಗಳನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ತಗೊಂಡು ಬರೋದಿಲ್ಲ. ನಿಮಗೆ ಎಂದಿಗೂ ಕೂಡ ಮೋಸ ಆಗ್ತದೆ. ಈ 10 ವರ್ಷದಲ್ಲಿ ಒಂದು ಬಾರಿ ಕೂಡ ಮಾತನಾಡದ ಈ ಜನರು ಮುಂದಿನ 5 ವರ್ಷಗಳಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಮಾತನಾಡೋದಿಲ್ಲ. ನಮ್ಮ ಸರ್ಕಾರ ಖಂಡಿತವಾಗ್ಲೂ ಇಡೀ ದೇಶಕ್ಕೆ ಮಾದರಿಯಾಗಿದ್ದೇವೆ. ನಮಗಾದ ಮೋಸವನ್ನ ನಾವು ಎಲ್ಲಿಯಾದ್ರೂ ಪಡೆಯೋದಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ದೇವೆ, ಪಡಿತೀವಿ. ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಪಡೆದಂತ ಏನು ಜಯ ಇದೆಯಲ್ಲ, ಅದು ಇಡೀ ದೇಶದ ಒಕ್ಕೂಟದ ವ್ಯವಸ್ಥೆಗೆ ಒಂದು ಪಾಠ. ಈ ಪಾಠವನ್ನ ನಾವು ಕಲಿಸ್ತೀವಿ. ಖಂಡಿತವಾಗ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರದ ಎಂಪಿಗಳೇ ಗೆಲ್ಲಬೇಕಾದಂತ ಒಂದು ನಿರ್ಣಯವನ್ನ ಈ ಕರ್ನಾಟಕದ ಜನತೆ ತೆಗೆದುಕೊಳ್ಬೇಕು ಅಂತ ನಾನಾದ್ರೂ ಅಂದ್ಕೊಳ್ತೇನೆ.